ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇವತ್ತು ಮತದಾನ ಬೆಳಗ್ಗೆ 7 ಗಂಟೆಯಿಂದಾನೇ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುವಂಥದ್ದು. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. 7 ಗಂಟೆಯಿಂದ 6 ಗಂಟೆವರೆಗೂ ನಡೆಯುವಂತ ಮತದಾನದಲ್ಲಿ ಮತದಾರರು ಬಂದು ತಮ್ಮ ನೆಚ್ಚಿನ ಅಭ್ಯರ್ಥಿಗೆ, ಸೂಕ್ತ ಅಭ್ಯರ್ಥಿಗೆ ಮತದಾನ ಮಾಡಿ ಹೋಗುವಂತ ಸಮಯ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 2,59,797 ಮತದಾರರಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಕಣದಲ್ಲಿದ್ದಾರೆ. HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತ ಕ್ಷೇತ್ರ, ಈ ಕ್ಷೇತ್ರಕ್ಕೆ ನಡೀತಾ ಇರುವಂತ ಉಪಚುನಾವಣೆ. ಈಗಾಗಲೇ ಮತದಾನ ಶುರುವಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಇರುತ್ತೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕೂಡ ರಂಗೇರಿದೆ. ಹಾಗಾದ್ರೆ ಮತದಾರರು ಯಾರ ಕಡೆಗೆ ಒಲವನ್ನ ತೋರ್ತಾರೆ? ಬಿಜೆಪಿನ ಕಾಂಗ್ರೆಸ್? ಇಲ್ಲಿ ಬಿಜೆಪಿ ಅಂತ ಬಂದಾಗ ಹೆಚ್ಚು ಒಲವಿತ್ತು ಇಲ್ಲಿವರೆಗೂ ಕೂಡ. ಹಾಗಾಗಿ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿನೇ ಪ್ರಚಾರ ಮಾಡಿದೆ. CM ಸಿದ್ದರಾಮಯ್ಯ ಸೇರಿದಂತೆ ಘಟಾನುಘಟಿ ನಾಯಕರೇ ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಬಾಗಲಕೋಟೆನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಅಶೋಕ್, ಬಾಗಲಕೋಟೆಯ ಅಖಾಡ ಹೇಗಿದೆ? ಮತದಾನ ಈಗಾಗಲೇ ಶುರುವಾಗಿದೆ. ಮತದಾರರು ಈಗಲೇ ಬರ್ತಿದ್ದಾರಾ? ಬರುವಂತಹ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಯಾಕೆಂದ್ರೆ ನೀವು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನೋಡಿರ್ತೀರಿ, ಜನರ ನಾಡಿ ಮಿಡಿತ ಕೂಡ ಗೊತ್ತಿರುತ್ತೆ. ಎಷ್ಟೊತ್ತಿಗೆ ಬರ್ಬೋದು? ಈಗ ಬರೋವರ ಸಂಖ್ಯೆ ಕಮ್ಮಿ ಇದೆಯಾ, ಹೆಂಗೆ ಅಂತ? ಸೌಖ್ಯ, ಬಾಗಲಕೋಟೆ ಬೈ ಎಲೆಕ್ಷನ್ ಇವತ್ತು ಅದಕ್ಕೆ ಮತದಾನ ನಡೀತಿರುವಂತದ್ದು. ಶಾಸಕರಾಗಿದ್ದಂತಹ HY ಮೇಟಿ ಅವರ ಅಕಾಲಿಕ ನಿಧನದಿಂದಾಗಿ ತೆರವಾದಂತಹ ಸ್ಥಾನಕ್ಕೆ ಇವತ್ತು ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಇದು ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ಮಾರ್ಪಾಡಾಗಿರುವಂತದ್ದು. ಕಾರಣ ಯಾಕಂದ್ರೆ CM ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂತಹ HY ಮೇಟಿ ಅವರು ಅವರ ಸ್ಥಾನ ಈಗ ಮತ್ತೆ ಮರಳಿ ಪಡೆಯಬೇಕು ಅನ್ನೋ ಒಂದು ಪ್ರತಿಷ್ಠೆಗೆ ಬಿದ್ದಂತಹ ಸಿದ್ದರಾಮಯ್ಯನವರು 3 ಹಂತದಲ್ಲಿ ಏನು ಬಂದು ಒಂದು ಪ್ರಚಾರ ಕಾರ್ಯವನ್ನು ಮಾಡಿದ್ರು. ಜೊತೆಗೆ ಇಡೀ ಸಂಪುಟವೇ ಇಲ್ಲಿ ಬಂದು ಪ್ರಚಾರ ಕೈಗೊಂಡಿತ್ತು. ಸತೀಶ್ ಜಾರಕಿಹೊಳಿ ಸೇರಿದಂತೆ, ಉಸ್ತುವಾರಿ ಸಚಿವ ತಿಮ್ಮಾಪುರ ಸೇರಿದಂತೆ ಸಾಕಷ್ಟು ಸಚಿವರು ಇಲ್ಲಿ ಬಂದು ಸಮುದಾಯವರು ಸಂಘಟನೆ ಮಾಡಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ರು. ಜೊತೆಗೆ ಬಿಜೆಪಿಯಲ್ಲೂ ಕೂಡ ಏನು ವೀರಣ್ಣ ಚರಂತಿಮಠ್ ಪರವಾಗಿ ಮಾಜಿ CMಗಳಾದಂತಹ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಸಾಕಷ್ಟು ಜನ ಮಾಜಿ ಸಚಿವರುಗಳು ಇಲ್ಲಿ ಬಂದು ಬಿಡಾರ ಹೂಡಿ ಸಾಕಷ್ಟು ಪ್ರಚಾರ ನಡೆಸಿದ್ರು. ಶತಾಯಗತ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತಹ 2 ಪಕ್ಷದ ನಾಯಕರು ಈ ಕ್ಷೇತ್ರದಲ್ಲಿ ಬೀಡು ಬಿಟ್ಟು 15 ದಿನಗಳ ನಿರಂತರ ಪ್ರಚಾರ ಕೈಗೊಂಡು ಇವತ್ತು ಆ ಒಂದು ಬೈ ಎಲೆಕ್ಷನ್ ನ ಮತದಾನ ಪ್ರಕ್ರಿಯೆ ಇಲ್ಲಿ ಆರಂಭ ಆಗಿರುವಂತದ್ದು. ಏನಂದ್ರೆ ಬಾಗಲಕೋಟೆ ಹಳೆ ನಗರದಲ್ಲಿರುವಂತಹ ಒಂದು 4 ನಂಬರ್ ಶಾಲೆಯಲ್ಲಿ ನಾನು ಇರುವಂತದ್ದು ದೃಶ್ಯಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೌಖ್ಯ, ಏನಂದ್ರೆ ಈಗಾಗಲೇ ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಇಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಇಲ್ಲಿ ಈ ಭಾಗದಲ್ಲಿ, ಯಾಕಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ 10 ಗಂಟೆ 11 ಗಂಟೆ ನಂತರ ಹೆಚ್ಚಿನ ಬಿಸಿಲು ಬರೋದ್ರಿಂದಾಗಿ ಬೆಳಗ್ಗೆನೆ ಮತದಾರ ಪ್ರಭುಗಳು ಇಲ್ಲಿ ಬಂದು ಒಂದು ಮತದಾನಕ್ಕೆ ಮುಂದಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಸುಮಾರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ 327 ಮತಗಟ್ಟೆಗಳನ್ನ ನಿರ್ಮಾಣ ಮಾಡ್ಲಿಕ್ಕಿದೆ ಸೌಖ್ಯ. ಅದ್ರ ಜೊತೆಗೆ 1564 ಸಿಬ್ಬಂದಿಗಳನ್ನ ಮತದಾನ ಪ್ರಕ್ರಿಯೆಗೆ ನೇಮಿಸಲಾಗಿರುವಂತದ್ದು. ಸುಮಾರು 2,59,797 ಮತದಾರರು ಇವತ್ತು 9 ಜನ ಏನು ಕಣದಲ್ಲಿದ್ದಾರೆ. ಆ 9 ಜನ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಸುಮಾರು 1,32,775 ಮಹಿಳಾ ಮತದಾರಿದ್ರೆ 1,26,999 ಪುರುಷ ಮತದಾರರು ಇಲ್ಲಿ ಇರುವಂತದ್ದು. ಈಗಾಗಲೇ ನಾವು ಈಗ ಏನಂದ್ರೆ ಮತಗಟ್ಟೆ ಸಂಖ್ಯೆ 108ರಲ್ಲಿ ನಾವಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತಿರುವ ಏನು ಮತದಾರ ಪ್ರಭುಗಳು 9 ಜನ ಅಭ್ಯರ್ಥಿಗಳ ಭವಿಷ್ಯವನ್ನ ಇವತ್ತು ನಿರ್ಧಾರ ಮಾಡಲಿದ್ದಾರೆ. ಇದಲ್ಲದೆ ಈಗಾಗಲೇ ವಿಶೇಷ ಮತಗಟ್ಟೆಗಳನ್ನು ಕೂಡ 5 ಮತಗಟ್ಟೆಗಳನ್ನ ಇಲ್ಲಿ ತೆರೆದಿರುವಂತದ್ದು. ಯಾಕಂದ್ರೆ ಮತದಾನ ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಚುನಾವಣಾ ಆಯೋಗ ಏನಿದೆ ಅದನ್ನ 5 ವಿಶೇಷ, 2 ಪಿಂಕ್ ಮತಗಟ್ಟೆ, 1 ಯುವ ಮತಗಟ್ಟೆ, 1 ವಿಕಲಚೇತನ ಮತಗಟ್ಟೆ ಮತ್ತು 1 ಥೀಮ್ ಮತಗಟ್ಟೆ, ಹೀಗೆ 5 ವಿಶೇಷ ಮತಗಟ್ಟೆಗಳನ್ನ ಇಲ್ಲಿ ತೆರೆದಿರುವಂತದ್ದು. ಇದ್ರ ಜೊತೆಗೆ ಏನು ಮತದಾನ ಸರಾಗವಾಗಿ ನಡೆಯಬೇಕು, ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ
ಈಗಾಗಲೇ ಈ 3 ಹಂತಗಳಲ್ಲಿ ಚುನಾವಣಾ ಆಯೋಗಕ್ಕೆ ಏನು ಭದ್ರತೆ ಇಲ್ಲಿ ಒದಗಿಸಿರುವಂತದ್ದು. ಮೊದಲದಲ್ಲಿ ಅಬ್ಸರ್ವರ್ ಇಲ್ಲಿ ಇರುವಂತದ್ದು, ಅದಾದ ನಂತರ ಪೊಲೀಸರು, ಅದಾದ ನಂತರ ಸಶಸ್ತ್ರ ಮೀಸಲು ಪಡೆ, ಹೀಗೆ 3 ಹಂತದಲ್ಲಿ ಏನು ಈ ಒಂದು ಚುನಾವಣಾ ಪ್ರಕ್ರಿಯೆ ಸರಾಗವಾಗಿ ನಡೀಲಿಕ್ಕೆ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಿರುವಂತದ್ದು. ಬೆಳಗ್ಗಿನ 7 ಗಂಟೆಯಿಂದ ಈಗಾಗಲೇ ಮತದಾನ ಪ್ರಕ್ರಿಯೆ ಚುರುಕುಗೊಂಡದ್ದು. ಯಾಕಂದ್ರೆ ಬಿಸಿಲಿನ ಬೇಗ ಹೆಚ್ಚಾಗುತ್ತೆ 10 ಗಂಟೆ 11 ಗಂಟೆ ನಂತರ. ಹೀಗಾಗಿ ಬೆಳಗ್ಗೆಯಿಂದಲೇ ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಒಂದು ಮತದಾರ ಪ್ರಭುಗಳು ಬಂದು 9 ಜನ ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಆ ಅಭ್ಯರ್ಥಿಗಳ ಏನು ಭವಿಷ್ಯವನ್ನ ನಿರ್ಧಾರ ಇವತ್ತು ಬರೀಲಿಕ್ಕೆ ಇದ್ದಾರೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ. ಏನು ಆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಮತದಾರರು ಇಲ್ಲಿ ಬಂದು ಏನು ಮತವನ್ನ ಚಲಾಯಿಸಲಿಕ್ಕೆ ಈಗಾಗಲೇ ನೀವು ನೋಡ್ತಿರಬಹುದು. ಯುವ ಮತದಾರರು ಕೂಡ ಇಲ್ಲಿ ಬಂದು ಒಂದು ಮತದಾನ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಏನು ಅವರ ವೋಟರ್ ಐಡಿಯನ್ನ ಪರಿಶೀಲಿಸಿ ಅವರ ಮತದಾನ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರ ಸಿಬ್ಬಂದಿ ಕೂಡ ಇಲ್ಲಿ ಮುಂದಾಗಿರುವಂತದ್ದು. ಬೆಳಗ್ಗೆ 5 ಗಂಟೆಯಿಂದಲೇ ಮತದಾನ ಸಿಬ್ಬಂದಿ ಒಂದು ತಮ್ಮ ಮತಗಟ್ಟೆಗಳಿಗೆ ಬಂದು ಆ ಒಂದು ಏನು ಮೊದಲ ಹಂತದ ಪ್ರಾಯೋಗಿಕ ಮತದಾನದ ಪ್ರಕ್ರಿಯೆಯನ್ನು ಮುಗಿಸಿ ಸಿದ್ಧತೆ ಮಾಡಿಕೊಂಡು ಮತದಾನ ಈಗಾಗಲೇ ಆರಂಭ ಆಗಿರುವಂತದ್ದು. ಸಖ್ಯ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಬಾಗಲಕೋಟೆ ಏನು ಬೈ ಎಲೆಕ್ಷನ್ ನಡೀತಿದೆ, ಇದು ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಯಾಕಂದ್ರೆ ಶಾಸಕರಾಗಿದ್ದಂತಹ ಎಚ್ ಐ ಮೇಟಿ ಅವರ ಅಕಾಲಿಕ ನಿಧನವಾಗಿ ತೆರವಾದಂತಹ ಸ್ಥಾನ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಪ್ರತಿಷ್ಠೆಯಾಗಿ ಪರಿಣಮಿಸುವಂತದ್ದು. ಬಿಜೆಪಿಗೆ ಇದು ಸವಾಲಿನ ಒಂದು ಚುನಾವಣೆ. ಯಾಕಂದ್ರೆ ಇಡೀ ಸರ್ಕಾರದ ವಿರುದ್ಧವೇ ಇಳಿದು ಆ ಚುನಾವಣೆ ಮಾಡಬೇಕಾದ ಅನಿವಾರ್ಯತೆ ಬಿಜೆಪಿ ಇರುವಂತದ್ದು. ಹೀಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವತ್ತು ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿರುವಂತದ್ದು. ಆ ಮತದಾರರು ಕೂಡ ಬಿಸಿಲಿನ ಹೆಚ್ಚಾಗ್ತಾ ಹಿನ್ನೆಲೆಯಲ್ಲಿ ಈ ಬೆಳಗ್ಗೆನೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಯತ್ತ ಮುನ್ನುಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಶೋಕ್ ಲೈವ್ ಡೀಟೇಲ್ಸ್ಗೆ.